ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ಅಗೇನ್ ವಿಷಯ ಸೆಪ್ಟೇಟ್ ಯೂಟ್ರಸ್ ಇಲ್ಲ ಗರ್ಭಕೋಶದ ಪೊರೆ. ಪ್ರೆಗ್ನೆನ್ಸಿ ಆದ್ರೆ ಇವ್ರಲ್ಲಿ ಏನ್ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ. ಸೊ ಜನರಲಿ ಈ ಸೆಪ್ಟೇಟ್ ಯೂಟ್ರಸ್ ಅಂತ ಡಯಾಗ್ನೋಸ್ ಆದಾಗ ಅವ್ರು ನಾರ್ಮಲ್ ಆಗಿ ಸಾಧಾರಣ ಕನ್ಸೀವ್ ಆಗಿರ್ಬೋದು. ಸೊ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದಾಗ ವಿ ಸಿ ದಟ್ ದ ಯೂಟ್ರಸ್ ಇಸ್ ಡಿವೈಡೆಡ್ ಇನ್ ಟು ಪಾರ್ಟ್ಸ್. ಇಲ್ಲ ಅವರು ಪ್ರೆಗ್ನೆನ್ಸಿಗೆ ಮುಂಚೆನೆ ಬಂದು ನಮ್ಮ ಹತ್ರ ಸಲಹೆ ಪಡ್ತಿರ್ಬೋದು. ಎರಡರಲ್ಲೂ ಇಟ್ಸ್ ಓಕೆ. ಸೊ ಪ್ರೆಗ್ನೆನ್ಸಿ ಆದ್ಮೇಲೆ ಇವ್ರಲ್ಲಿ ಸ್ವಲ್ಪ ನಾವು ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗತ್ತೆ. ಏನ್ಕೆ ಅಂದ್ರೆ ಗರ್ಭಕೋಶ 2 ಭಾಗದಲ್ಲಿ ಡಿವೈಡ್ ಆಗಿರೋ ಕಾರಣ ಇವರಲ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವರಲ್ಲಿ ಅಬಾರ್ಷನ್ ಆದಾಗ ಯಾಕೆ ಅಬಾರ್ಷನ್ ಆಯ್ತು ಅಂತ ಫಸ್ಟ್ ಕಂಡುಹಿಡಿಬೇಕು. ಯಾಕಂದ್ರೆ ಎಲ್ಲಾ ಅಬಾರ್ಷನ್ ಗರ್ಭಕೋಶದಲ್ಲಿ ಇರೋ ಪೊರೆಯಿಂದ ಆಗಿರಲ್ಲ. ಸೊ ಅಬಾರ್ಷನ್ ಏನಾದ್ರು 3 ತಿಂಗಳ ಒಳಗಡೆ ಆದಾಗ ಮಗುದೇನಾದ್ರೂ ಹಾರ್ಟ್ ಬೀಟ್ ಚೆನ್ನಾಗಿ ಕಾಣಿಸಿತ್ತು, ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಆದ್ರೆ 3 ತಿಂಗಳ ಒಳಗಡೆ ಅಬಾರ್ಷನ್ ಆಯ್ತು ಅಂದ್ರೆ ಅದು ಇಂಪ್ಲಾಂಟೇಶನಲ್ ಪ್ರಾಬ್ಲಮ್ ಅಂತೀವಿ. ಅಂದ್ರೆ ಏನಾದ್ರೂ ಅದು ಭ್ರೂಣ ಬಂದು ಸೆಪ್ಟಮ್ ಈ ಪೊರೆಯಲ್ಲಿ ಏನಾದ್ರು ಅಂಟ್ಕೊಂಡಿದ್ರೆ ಆ ಪೊರೆಯಲ್ಲಿ ಅಷ್ಟೊಂದು ಬ್ಲಡ್ ಫ್ಲೋ ಇರಲ್ಲ. ಸೊ ಯೂಶಲಿ ಅದು ಸಪ್ಲೈ ಸಿಕ್ಕಲ್ಲ ಅಂದ್ಬಿಟ್ಟು ಅಬಾರ್ಷನ್ ಆಗಿರ್ಬೋದು ಒಂದು. ನೆಕ್ಸ್ಟ್ ಇವ್ರಿಗೆ ಮಿಡ್ ಟ್ರೈಮಸ್ಟರ್ ಅಬಾರ್ಷನ್ ಅಂದ್ರೆ 4ರಿಂದ 6ನೇ ತಿಂಗಳವರೆಗೂ ಅಬಾರ್ಷನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಗರ್ಭಕೋಶ 2 ಭಾಗದಲ್ಲಿ ಡಿವೈಡ್ ಆಗಿರೋ ಕಾರಣ ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಅಂತ ಏನ್ ಹೇಳ್ತೀವಿ ಅದು ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಸ್ಟ್ರೆಂತ್ ಕಮ್ಮಿ ಇರೋ ಕಾರಣ ಇವ್ರಿಗೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಆತರ ಇರುತ್ತೆ ಅಂತ ಇಲ್ಲ. ಸೆಪ್ಟೇಟ್ ಯೂಟ್ರಸ್ ಇಲ್ಲ ಕಂಪ್ಲೀಟ್ ಸೆಪ್ಟಮ್ ಇರೋರಿಗೆ ಆಲ್ಮೋಸ್ಟ್ 20-25% ಚಾನ್ಸ್ ಇದು ಏನಂತಾರೆ ಮಿಡ್ ಟ್ರೈಮಸ್ಟರ್ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಸರ್ವೈಕಲ್ ಇನ್ಕಾಂಪಿಟೇಷನ್. ಮತ್ತೆ ಇವರಲ್ಲಿ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಅಗೇನ್ ಸೇಮ್ ಅದೇ ಕಾರಣ ಗರ್ಭಕೋಶದ ಸೈಜ್ ಸ್ವಲ್ಪ ಅಂದ್ರೆ 2 ಭಾಗ ಡಿವೈಡ್ ಆಗಿರೋ ಕಾರಣ ಸೈಜ್ ಕಮ್ಮಿ ಇರುತ್ತೆ. ಸೊ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ. ಇವರಲ್ಲಿ ಸಿಸೇರಿಯನ್ ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ಮಾಲ್ ಪೊಸಿಷನ್ ಆಫ್ ದ ಫೀಟಸ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮೆನಿ ಟೈಮ್ಸ್ ಬ್ರೀಚ್ ಪ್ರೆಸೆಂಟೇಷನ್ ಇಲ್ಲ ಟ್ರಾನ್ಸ್ವರ್ಸ್ ಲೈನ್ ಅಂತ ಹೇಳ್ತೀವಿ, ಆ ತರ ಪೊಸಿಷನ್ ತಗೊಂಡಿರುತ್ತೆ ಮಗು. ಸೊ ಆ ತರ ಇದ್ದಾಗ ಯೂಶಲಿ ನಾವು ಅದನ್ನ ಸಿಸೇರಿಯನ್ ಡೆಲಿವರಿನೇ ಮಾಡ್ಬೇಕಾಗುತ್ತೆ. ಸೊ ಇದು ಹಲವಾರು ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್. ಬಟ್ ನಮ್ಗೆ ಯೂಶಲಿ ಅಬಾರ್ಷನ್ ನ ತಡೆಯೋದೇ ಒಂದು ತುಂಬಾ ಮುಖ್ಯವಾದ ಟ್ರೀಟ್ಮೆಂಟ್ ವಿಧಾನಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಒಂದು ಅವ್ರಿಗೆ ಪ್ರೆಗ್ನೆನ್ಸಿದು ಸಪೋರ್ಟ್ ಟ್ಯಾಬ್ಲೆಟ್ಸ್ ಬೇಕಾಗ್ಬಹುದು. ಕೆಲವು ಟೈಮ್ ಅವ್ರಿಗೆ ಸರ್ವೈಕಲ್ ಸ್ಟಿಚ್ ಅಂತ ಹಾಕ್ತಿವಿ. ಸೊ ದಟ್ ಈ ಪ್ರೀ ಟರ್ಮ್ ಡೆಲಿವರೀಸ್ ಇಲ್ಲ ಮಿಡ್ ಟ್ರೈಮಸ್ಟರ್ ಅಬಾರ್ಷನ್ ಆಗದೆ ಇರೋ ತರ ಈ ಸರ್ವೈಕಲ್ ಸ್ಟಿಚ್ ಅಂತ ಹಾಕಿರ್ತೀವಿ. ಸೊ ಇವ್ರು ಸ್ವಲ್ಪ ಜಾಗೃತವಾಗಿರ್ಬೇಕು. ಕೆಲವರು ಹೇಳ್ತಾರೆ ಈ ಪೇಷಂಟ್ಗಳು ಓಡಾಡ್ಲೇಬಾರ್ದು, ಆ ತರ ಇಲ್ಲ. ದೇ ಕ್ಯಾನ್ ಡೂ ನಾರ್ಮಲ್ ವರ್ಕ್. ಸ್ಟಿಚ್ ಹಾಕಾದ್ಮೇಲೆ ಇನ್ನೂ ಆರಾಮಾಗಿ ಅವ್ರ ಮನೆ ದಿನಚರ್ಯ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಫಾರ್ ಸೆಪ್ಟೇಟ್ ಯೂಟ್ರಸ್ ಬಗ್ಗೆ ಮಾತಾಡಿದೀವಿ. ನಿಮ್ದು ಏನೇ ಡೌಟ್ಸ್ ಇದ್ರೆ ನಮ್ಗೆ ಪೋಸ್ಟ್ ಮಾಡ್ಬೋದು ನಮ್ಮ ಇನ್ಸ್ಟಾ ಮೇಲೆ. ನಾವೆಲ್ಲ ಸ್ಯಾಟರ್ಡೆ ಬಿಟ್ವೀನ್ 12 to 1 ಇನ್ಸ್ಟಾ ಲೈವ್ ಅಂತ ಮಾಡ್ತೀವಿ. ಅದರಲ್ಲಿ ನಿಮ್ಮ ಕ್ವಶನ್ಸ್ಗೆ ನಾವು ಆನ್ಸರ್